ಇದಕ್ಕಾಗಿ ಹೋಗಿದ್ದ? ನೀವು ಒಂದ್ಸಲ ಹೇಳ್ಬೇಕ ಬೇಡ ನಿನ್ನೆ ಹೋಗೋಣ? ನಾ ಬೈಯೋಕ್ಕೆ ಹೋತಿರ್ಲ ಎಂತಕ್ಕೆ ಹೋತಿದ್ದೀರಿ ಅಂತ. ಇದಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡ್ತು. ನೀನು ಒಬ್ಬಳು ಹಿಂಗೆ ಅಂತ ಗೊತ್ತಿದ್ದರೆ ನಾನು ಕರೆದಿದ್ರೆ ನಾನು ಬತ್ತಿದ್ದೆ, ಹೌದಾ? ಸಮ ಹೇಳಿ ಬರೋಕ್ಕಾತಿತ್ತು. ನಾನು ಗಡಿ ಮೇಲೆ ಕರ್ಕೊಂಡು ಹೊಲ್ಟಲ್ಲ, ಎಂತಕ್ಕೆ ಹೋಗ್ಬೇಕು ಅವ್ರ ಮನೆಗೆ, ಅವ್ರೇನು ನಮ್ಮ ಮನೆಗೆ ಬರೋಲ್ಲ, ನಮಗೇನು ಗತಿ ಇಲ್ಲನೋ ಅನ್ನೋ ಆ ಲೆಕ್ಕದಲ್ಲಿ ಬೈದೆ. ಇದಕ್ಕೆ ಅಂತ ನಂಗೆ ಗೊತ್ತಿಲ್ಲಪ್ಪ. ಆಗಲಿ ಆಗೋದೆಲ್ಲ ಒಳ್ಳೇದಕ್ಕೆಯ. ಎಲ್ಲ ಸಮ ಒಂದೊಂದು ಎಡವಟ್ಟು ಮಾಡಿರ್ತೀಯ. ನಂಗೆ ಹೇಳಿದರೆ ಸರಿ ಆತಿತ್ತು. ಸ್ವಲ್ಪ ಸುಮ್ಮನೆ ಇರ್ತೀರ ನೀವು? ನಿಮಗೆ ಹೇಳೋಕ್ಕೆ ನಂಗೇನಾರು ಗೊತ್ತಿತ್ತಾ? ನಂಗೆ ಗೊತ್ತಿದ್ರೆ ನಾನು ಹೋತಾನೇ ಇರಲಿಲ್ಲ, ಮನೆ ಮೆಟ್ಲು ಕೆಳಗಿಳಿತಿರ್ಲ. ನಾನು ಹೆಂಗಾರು ಮಾಡಿ ಸಮ ಮಾಡ್ತಿದ್ದೆ. ಮತ್ತೆ ಒಂದೇ ಸಮ ಹೇಳಕ್ಕೆ ಹಾಕಿತ್ತಲ್ಲ, ಹಂಗೆ ಪಾಪ ಅಮ್ಮನ ಮೇಲೆ ಜ್ಞಾನ ಆಗ್ತದೆ, ಹೋಗ್ಬೇಕು, ಮಾತಾಡ್ಕೆ ಬರ್ತೀನಿ, ಬೆಂಗಳೂರಿಗೆ ಹೋದ್ಮೇಲೆ ಸದ್ಯಕ್ಕೆ ಬರೋಕ್ಕಾಗಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಸತ್ಯ ಅಂತ ತಿಳ್ಕೊಂಡೆ ನಾನು. ಮತ್ತು ಅದೇ ಒಂದು ಮುನ್ಸಲ್ಕೋರ್ಗೆ ಇಟ್ಕೊಂಡು ಇಲ್ಲಿಂದ ಹೋಗೋದು, ಅಲ್ಲಿ ಒಳ್ತಾ ಕೂತ್ಕೊಂಡ್ರೆ ನನ್ನ ಮಗ ಅವನು ಆಫೀಸ್ ಡ್ಯೂಟಿ ಮಾಡ್ಕಿತಾನ, ಇದ್ರ ಸೌರಣೆ ಮಾಡಕ್ಕೆ ಹಾಕಿತಾನ. ಅವನಿಗೆ ಓಳಾತದಲ್ಲ ಅಂಥೇಳಿ ನಾನು ಕರ್ಕೊಂಡು ಹೊರಟೆ. ಹೀಗೆ ಅಂತ ನಂಗೆ ಒಂದು ಸೊಲ್ಲು ಗೊತ್ತಿದ್ದರೆ ನಾನೇ ಅಂತಕ್ಕೆ ಹೋತಿದ್ದೆ. ಎಲ್ಲ ನಿಮ್ಮ ದಸೆಯಿಂದನೇ ಆಗಿದ್ದು. ಸುಸೂತ್ರ ಅದ್ರ ಕೈಯಲ್ಲಿ ಮಾತಾಡ್ಕೊಂಡು ಇದ್ದಿದ್ರೆ ಅದು ಯಾಕೆ ಇದು ಮಾಡ್ತಿತ್ತು? ಒಂದೇ ಸಮ ಕೇಳಕ್ಕೆ ಹಾಕಿತ್ತು, ಮಾಮಗೆ ನನ್ನ ಮೇಲೆ ಯಾಕೆ ಸಿಟ್ಟು ಅಂತ. ಎಂಥದೋ ಮಾತಿಗಾಗಿ ಬಂತಪ್ಪ, ನಂಗೆ ಅದು ಮರ್ತೋತು. ಆವಾಗ ಹೇಳಿದೆ ಒಂದು ಸಲ, ಹಿಂಗೆ ಮರತ್ತೆ ಮದುವೆಲಿ ಅಂಥದ್ದೆಲ್ಲ ಕೊಡ್ತೀನಿ ಅಂದಿದ್ರಂತೆ ನಿಮ್ಮ ಮನೇಲಿ, ಆಮೇಲೆ ಕೊಡ್ಲ ಅಂತ ಸಣ್ಣಕ್ಕೊಂದು ಸಿಟ್ಟು, ಮೇಲಕ್ಕೆ ಹಂಗೆ ಮಾಡೋದಷ್ಟೇ, ಒಳಗಿಂದೊಳಗೆ ಆಸದೆ ಅಂತ ಎಲ್ಲ ಹೇಳಿನಿ. ಆದರೂ ಅದು ಏನಂತ ತಲೆಗೆ ತಗುತ್ತೋ ಪಟ್ಟು ಹಿಡಿದು ಕೂತು ಬಿಡ್ತು. ಆಗಲಿ, ಒಳ್ಳೆ ಕೆಲಸ ಆಯ್ತು. ನಿಮಗೆ ಅಮ್ಮ ಮಗಗೆ ಬುದ್ಧಿ ಇಲ್ಲ ಅಂದರೆ ಅದಕ್ಕಾದ್ರೂ ಒಂದು ಬುದ್ಧಿ ಅದೆಯಲ್ಲ. ನಾನು ಏನಂತ ಮಾಡಿದ್ದೆ, ಅಡ್ಡಿಲ್ಲ. ಹುಡುಗಿನೇಯ ಹಿಂಗೆ ಅಂತ ಗೊತ್ತಿದ್ರೆ ನಾನೇ ಮೊದಲೇ ಹೇಳಿರ್ತಿದ್ದೆ, ಹಿಂಗೆ ಮಾಡ್ಯಾರೆ ನಿನ್ನ ಅಪ್ಪ ಅಮ್ಮ ಅಂತ. ಇದು ಎಂತ ಅಂತ ಹೇಳ್ದ? ಭಾಳ ಬೈತಾ? ಯಾರಿಗೆ? ತಾಯಿಗೆ ಜಾಸ್ತಿ ಬೈತಾ, ಅಪ್ಪಗೆ ಜಾಸ್ತಿ ಬೈತಾ? ಅಯ್ಯೋ, ನಾನ್ಯಾರೋ ಇದು ನಾನು ಹೇಳು. ನಾ ಬತ್ತಿದ್ದೆ, ನೀನು ಎಲ್ಲ ಎಡವಟ್ಟು ಹಿಂಗಿದ್ದೇ ಮಾಡೋದು. ಒಂದು ಸೊಲ್ಲು ಹೇಳಿದರೆ ನಾ ಬತ್ತಿದ್ದೆ. ಹೇಳಿದ್ದೇ ಹೇಳು ಕಿಸ್ಬಾಯ್ ದಾಸ ಅಂದಂಗೆ ಅದನ್ನೇ ಹೇಳ್ತಿದ್ದೀರಲ್ಲ. ನಾ ಹೇಳಿದ್ದು ನಿಮ್ಮ ಕಿವಿ ಒಳಗೆ ಹೋಗೋದೇ ಇಲ್ಲ. ನಂಗೆ ಗೊತ್ತಿರಲ್ಲ ಅಂತೀನಿ. ಅಲ್ಲಿ ಎಂತ ಹೇಳಿದೆ, ಏನು ಮಾಡಿದೆ ಅಂತ ಗೊತ್ತಿಲ್ಲ. ತಾಯಿ ಅಂತೂ ಭಾಳ ಒಂಥರ ಗರಂ ಆಗಿಬಿಡ್ತಪ್ಪ. ಹಂಗೆ ಇಷ್ಟು ಹೊತ್ತಿಗೆ ಅಲ್ಲಿಂದ ಹೊಳ್ತೀನಿ ಅನ್ನಂಗೆ ಆಗಿತ್ತು ನಮ್ಮ ಹಣೆ ಬರ. ಮಗಳ ಮನೆಗೆ ಹೋದರೆ ಅಲ್ಲಿ ಆ ಥರ ಏನು ಗಂಡ ಹೇಳಿದ್ದೆ ಆಗ್ಬೇಕು, ಗಂಡನ ಅಪ್ಪ ಅಮ್ಮ ಹೇಳಿದ್ದೆ ಆಗ್ಬೇಕು. ಇಲ್ಲಿ ಸೊಸೆ ಮನೆಗೆ ಹೋಗೋಣ ಅಂದರೆ ಅಲ್ಲೂ ಒಂಥರ ಸಸಾರ. ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬರಬೇಕು, ಇನ್ನಂತೂ ಎಲ್ಲಿಗೂ ಹೊಳ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೇನಿ. ಭಾಳ ಒಂಥರ ಮನ್ಸಿಗೆ ಬೇಜಾರಾದಂಗೆ ಆಗ್ಬಿಡ್ತು. ಎಂತ ಈಗ ಏನು ಮಾಡ್ತು? ಸೊಸೆ ಮನೇಲಿ ಯಾರು ಏನು ಹೇಳಿದ್ರ? ಯಾರಾದ್ರೂ ತಾಯ? ನೀ ಹೇಳ್ದೆ ಇದ್ರೆ ನನಗೆ ಎಂತ ಗೊತ್ತಾಗ್ತದೆ? ಹೋತೀನಿ ನನ್ನ ಹತ್ರ ಮಾತಾಡಲಿ ಅವಳು, ನೋಡೋಣ. ಹಂಗಾರೆ ಮಾಡಿದ್ದೆಲ್ಲ ಮಾಡ್ಕೊಂಡಿದ್ದಲ್ಲದೆ ಸಮ ಮಾಡಿದೆ. ಪವನ್ ಹೆಂಡತಿ ಮಾಡಿದ್ದು ಸಮನೇ ಅದೇ. ನಿಮ್ಮ ಮಾತೆಲ್ಲ ಕಟ್ಗೆ ಕೂತಿದ್ರೆ ಆತಿರ್ಲ. ಏನಂತೆ ಈಗ? ಏನು ಕೊಡ್ತೀವಿ ಅಂತ ಹೇಳಿದ್ರಾ? ನಿಮ್ಮನ್ನು ಕಂಡಂಗೂ ಗಂಟ್ಲು ಕಚ್ಚಿ ರಕ್ತ ಕುಡಿಯೋಣ ಅಂತ ಕಾಣ್ತಾ ಇದೆ ನನಗೆ. ಅಲ್ಲ, ಇಷ್ಟು ರೀತಿ ಹೇಳ್ತಿದ್ದೀನಿ ನಾನು. ಒಂಥರ ಅಷ್ಟು ಸಸಾರ ಮಾಡಿ ಮಾತಾಡಿದ್ರು ನಮಗೆ ಎಂತಕ್ಕೆ ಬೇಕಿತ್ತು ಅಂತ ಅದನ್ನೇ ಹೇಳ್ತಾರೆ. ಏನು ಹೇಳ್ತು, ಎಂತ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಏನು ಅದರದ್ದೇ ಭೋಗನ ನಿಮಗೆ? ಎಂತ ಮಾಡ್ತೀರಿ ತಗೊಂಡು? ಏನು ಹೋತ ತಗೊಂಡೋಗ್ತೀರನ? ಏನಂತ ಕಡಿಮೆ ಆಗಿದ್ದೆ ಅಂತ ನಮಗೀಗ? ಯಾವುದಕ್ಕೆ ಕಡಿಮೆ ಆಗಿದೆ? ಮಗನಾರು ಈಗ ಎಂತ ಕಡಿಮೆ ಮಾಡ್ಯಾನೆ? ಬೇಕಂಬಂಗೆ ಅವ ದುಡಿತಾನೆ. ಮನೇಲಿ ಈಗ ಅದೇ 2 ಕಾಳು 3 ಕಾಳು ಅಡಿಕೆ ಆಗ್ತದೆ, ಇನ್ನೊಂದು 4 ವರ್ಷಕ್ಕೆ ಬೇಕಂಬಷ್ಟು ಆಗ್ತದೆ. ಹಂಗಿರ್ಬೇಕಾರೆ ಬೇರೆಯವ್ರ ಕೈ ಎಂತಕ್ಕೆ ಹಾರೈಸ್ಬೇಕು ನಾವು? ಬುದ್ಧಿ ಬಾಸಿಲ್ಲ. ಓ
ಹಂಗಾರೆ ನೀನು ಅಲ್ಲೂ ಇದೇ ಪುರಾಣ ಮಾಡಿ ಬಂದೀಯಾ? ನಮಗೆಂತ ಬೇಡ ಅಂತ ಹೇಳಿ ಬಂದೀಯಾ? ಮನೆಯಿಂದ ಹೆರ್ಗೆ ಹಾಕ್ತೀನಿ ನೀನು ನೋಡು ಹೇಳಿನಿ. ಅಲ್ಲ ಮಾರತಿ, ನಮಗೇನು ಹೆಣ್ಣು ಕೊಡೋರು ಬರಗಾಲಾಗಿದ್ರನೆ? ಹಿಂಗಿದ್ದೊಂದು ದೊಡ್ಡ ಊನ ಇದ್ದ ಮಗಳನ್ನ ಕೊಟ್ಕೊಂಡು ನಮ್ಗೆ ಆಸ್ತಿ ಮನೆಯನ್ನು ಕೊಡೋಕ್ಕಾಗಲ್ಲ ಅಂದರೆ ಏನರ್ಥ? ನಾವು ಬೇರೆ ಎಲ್ಲರೂ ಗನ ಹುಡುಗಿನ ಮದುವೆ ಆಗ್ಬೋದಿತ್ತಲ್ಲ, ದುಡಿಮೆ ಮಾಡ್ತಿತ್ತದ, ಗನ ಸಂಸಾರ ಮಾಡ್ಕೊಂಡು ಹೊತ್ತಿತ್ತು, ಬೇರೆ ಖರ್ಚಿರಲ್ಲ. ಇದ್ರ ಮಾದರಿಗೆ ಏನು ಸ್ವಲ್ಪ ಬೇಕಾ? ಅಯ್ಯೋ ದೇವ್ರೇ, ನಿಮಗೆ ಯಾವ ಭಾಷೆಯಲ್ಲಿ ಹೇಳಲಿ ನಾನು ಎಂತ ಹೇಳಲ್ಲ ಪುಣ್ಯಾತ್ಮ. ಹೇಳಿದ್ರು ನಮಗೆ ಇರೋದು 2 ಹೆಣ್ಣು ಮಕ್ಕಳು, ಗಂಡು ಮಕ್ಕಳಿಲ್ಲ ಏನಿಲ್ಲ. ಒಂದು ಕಾಲ ನಂತರ ನಿಮಗೆ ಸಹಿಯಲ್ಲ ಅದು. ಯಾರಿಗೆ ಅದ್ರಲ್ಲಿ ಕೊಡೋಕ್ಕುಂದೆ ಅಂತ ಅದೇ ಆಸ್ತಿನೇನು ಹೊತ್ಕೊ ಬಂದು ನಿಮ್ಮನೆಗೆ ಕೊಡೋಕ್ಕಾಗ್ತದನೋ? ಇಲ್ಲ ಅಂತ ಮಿಕ್ಕೆ ಬೇಕೇ ಬೇಕು ಅನ್ನಂಗಿದ್ರೆ ನೀವೇ ಬಂದು ಇಲ್ಲ ಇರೋದಾದರೂ ಇರಿ, ನಾವೇನು ಬೇಡ ಅನ್ನಲ್ಲ, ನಾವೇ ಎಲ್ಲರೂ ಹೋಗ್ತೀವಿ ಬೇರೆ ಕಡೆ. ಈ ಥರ ಒಂದು ಬೆರ್ಮೇತಿ ಮಾಡಬೇಡಿ, ಮಗಳು ನಿಂಗೆ ಹೊಚ್ಚಾಗಿ ಕಳಿಸ್ಬೇಡಿ ಅಂತಾರೆ. ಏನು ಹೇಳೋದು ನಾನು ಅದಕ್ಕೆ? ಅಲ್ಲ, ಅವ್ರು ಹೇಳೋದು ಒಂದಕ್ಕೆ ಸಮನೆಯ ಆಸ್ತಿ ಕೊಡ್ತೀನಿ ಅಂದಿದ್ರ, ಅದನ್ನೆಂತ ಬರೋಕ್ಕೆ ಬಾಯ್ ತಂದು ಇಲ್ಲಿ ಇಟ್ಟು ಹೋಗೋಕ್ಕಾಗ್ತದ? ಅಲ್ಲೇ ಇರ್ತದೆ, ನೀವು ಹೋಗಿ ಅಲ್ಲೇ ಕೊಟ್ಟು ನಡೆಸಿ ಮಾಡ್ತೀರಾ? ಈಗ ಹೆಸ್ರಿಗೆ ಮಾಡೋದಾದ್ರೆ ಇವ್ರ ಹೆಸರಲ್ಲೇ ಅದೇ, ಅವ್ರ ಕಾಲ ಆದಮೇಲೆ ಇವರಿಗೆ ಸಹಿಯಲ್ಲ, ಮತ್ತೆ ಯಾರಿಗೆ ಬರ್ತದೆ? ಅದ್ರಲ್ಲಿ ಕೊಡೋಕ್ಕೊಂದೆ ಅಂತ ಅದೇ ಬರೋದು ಹೆಂಗೂ ಬತ್ತಿತ್ತು. ಈ ಸುಮ್ಮನೆ ನಾವು ಕೇಂಡು ಅಂತೇಳಿ ಒಂದು ಹೆಸರಿಗೆ ಸಹಿ ಹೌದಲ್ಲ ನಾವೀಗ ಮಾಡಿದ್ದ. ಸ್ವಲ್ಪ ವರ್ಷಕ್ಕಾದ್ರೆ ಆಮೇಲೆ ಆತಿತ್ತು, ಅವರಿಗೆ ಆತಿತ್ತು. ಈಗ ಹೆಂಗೆ ನಮಗೆ ಅದಕ್ಕೇನು ಕಡಿಮೆ ಆಗಲ್ಲ ಅದೇ. ಅಲ್ಲ, ನೀನು ಹೇಳ್ತೀಯಲ್ಲ, ಇನ್ನೊಂದು ಮಗಳಿಲ್ಲನೇ? ಅದೇನೋ ಅಕ್ಕ ಅನ್ನೋ ಆಸೆಗೆ ಎಂಥದ್ದು ಬೇಡ ಹಂಗೆ ಹಿಂಗೆ ಅನ್ಬೋದು. ನಾಳೆ ಅದ್ರ ಮದುವೆ ಆದವ್ ಹಿಂಗೆ ಇರ್ತಾನೆ ಅಂತ ಏನು ಖಾತ್ರಿ? ಕಡೆಗೆ ಅವ ಜಾಸ್ತಿ ಕೇಂಡ್ರೆ ಸಮ ಕೇಂಡ್ರೆ ಏನು ನಮಗೇನು ಬಂದಂಗಾತ ಅಲ್ಲಿಗೆ? ಅಲ್ಲ, 2 ಮಕ್ಳು ಇರೋಷ್ಟೊತ್ತಿಗೆ 2ಕ್ಕೂ ಸಮ ಕೊಡೋದು ಬೇಡನ್ರಿ? ನೋಡು, ನಂಗೆ ಗೊತ್ತಿತ್ತು ಹಿಂಗೆ ಮಾಡ್ತೀರಿ ಅಂತ. ಅದೆಲ್ಲ ಆಗಲ್ಲ, ಸಮ ಆಗಲ್ಲ. ಹಿರಿದ ಪಾಲಿದಕ್ಕೆ ಆಗ್ಬೇಕು. ಅದಕ್ಕೆ ನಾನೀಗ ಹೇಳೋದು, ಇದ್ರ ಹೆಸ್ರಿಗೆ ಏನೇನದೆಯೋ ಈಗಲೇ ಮಾಡಿಬಿಡ್ಲಿ, ಹೇಳೋಣ. ನೋಡಿ, ಸಾರ್ ಕಡಿ ಕೊಟ್ಟು ಹೇಳ್ತಾ ಇದ್ದೀನಿ, ಇನ್ನು ಹಿಂಗಿದ್ದೆಲ್ಲ ಮಾತಾಡಕ್ಕೆ ಹೋಗಬೇಡಿ. ಪವನಿಗೇನಾರು ಗೊತ್ತಾಯ್ತು ಅಂದರೆ ಊರು ಮನೆ ಇಲ್ಲ, ಯಾವುದು ಬೇಡ, ಅಲ್ಲಿ ಆಸ್ತಿ ಬೇಡ, ಇಲ್ಲೂ ಆಸ್ತಿ ಬೇಡ, ನೀವೇನಾರು ಮಾಡ್ಕೊಳ್ಳಿ ಅಂತ ಅವ್ನು ಮನೆಯೇ ಬಿಟ್ಟು ಹೋದ್ನೆ ಹೆಂಡತಿ ಕರ್ಕೊಂಡು. ಹೇಳಿನಿ, ಇದ್ದೊಬ್ಬ ಮಗನು ಮನೆಗೆ ಬಂದು ಹೋಗಿ ಮಾಡದೆ ಇದ್ದಂಗೆ ಮಾಡಬೇಡಿ ನೀವು. ಅಲ್ಲ, ನೀವು ಹೇಳ್ತೀರಲ್ಲ, ಅವನಿಗೆ ಇಲ್ದಿದ್ದು ಯಾಕೆ ನಿಮಗೆ ಎಂತಕ್ರಿ? ನಿಮಗೆ ಎಂತಕ್ಕೆ ನೋಡೋಣ ಹೇಳಿ. ಎಂತಕ್ಕೆ ಅಂದರೆ ಒಳ್ಳೆ ಕಥೆ ಆಯ್ತು. ಅಲ್ಲಿ ಏನು ಬರ್ತದೆ ಎಷ್ಟು ಎತ್ತ ಅಂತೇಳಿ ನೋಡ್ಕೊಂಡು ನಮ್ದ್ರಲ್ಲಿ ಸ್ವಲ್ಪ ತೆಗೆದು ಪಲ್ಲವಿ ಹೆಸ್ರಿಗೆ ಬರಿಬೇಕು. ಹಮ ಕೊಟ್ಟರೆ ಹಮ ಬರಿತೀನಿ, ಸ್ವಲ್ಪ ಕೊಟ್ಟರೆ ಸ್ವಲ್ಪ ಬರಿತೀನಿ. ಎಂತ ಪಲ್ಲವಿ ಹೆಸರಿಗೆ ಏನು ಕಲಿ ಕಂಡ್ರ ನೀವು? ಏನು ಬರಗಾಲಾಗ್ಯದಲ್ಲಿ? ಎಂತ ಬರಗಾಲಾಗಿದೆ? ಈಗೆಲ್ಲ ಅದೇ, ನೀವಿಲ್ಲೇನಾದ್ರು ಕೊಟ್ಟು ರುಚಿ ಕಲಿಸಿದ್ರೆ ಅಲ್ಲಿದ್ದನ್ನು ತೆಗೆದು ಅವ್ರ ಮಗಳ ಹೆಸರಿಗೆ ಬರೀತಾರೆ. ಹೋತದ ಗಂಟು ಎಂತಕ್ಕೆ? ಯಾರಿಗೂ ಇದು ಮಾಡೋಕ್ಕೆ ನಾವು ದುಡ್ದು ಕಷ್ಟಪಟ್ಟಿದ್ದನ್ನು ತಗೊಂಡಾಗ ಅಲ್ಲಿ ಇದು ಮಾಡ್ಬೇಕಾ? ಅದ್ರ ಬದಲು ಮಗನೇ ತಿನ್ಕೊಂಡು ಹೋಗ್ತಾನೆ, ಸುಮ್ಮನೆ ಇದ್ಬಿಡಿ. ನೀನು ಕೊಟ್ಟರೂ ಬರೀತಾರೆ, ಅವರು ಕೊಡದೇ ಇದ್ದರೂ ಬರೀತಾರೆ. ಅಲ್ಲಿಗೆ ಸ್ವಲ್ಪ ಕೊಟ್ಟ ಮೇಲೆ ಇದಕ್ಕಲ್ಲಿ ಏನು ಉಳಿತದೆ? ಮದುವೆಗೆ ಅಂತ ಒಂದೇನು ಖರ್ಚೇನು ಮಾಡಲ. ಇದಕ್ಕೇನಾದ್ರು ಮಾಡ್ಬೇಕು ಅಂತ ಮಾಡಿದ್ದೆ, ಮದುವೆ ಎಲ್ಲಿ ಹಿಂಗಾಕಿ ಹೋತಲ್ಲ. ಸುಮ್ಮನೆ ಇದ್ಬಿಡು, ಸ್ವಲ್ಪ ತೆಗೆದು ಪಲ್ಲವಿ ಹೆಸರಿಗೆ ಬರಿತೀನಿ. ನಾನು ಮುಂದಿನಿಂದ ಒಂದು 2 ಕ್ವಿಂಟಾಲ್ ಅಡಿಕೆನೇ ಅದ್ರ ಹೆಸ್ರಿಗೆ ಕಳಿಸ್ಬೇಕು ಅಂತ ಮಾಡಿದ್ದೆ. ಮುಂದಿಗೆ ಆತದೆ, ಈ ವರ್ಷಕ್ಕೆ ಆತಲ್ಲ, ಮುಂದಿನಿಂದ ಅಷ್ಟು ಮಾಡ್ತೀನಿ. ನಿನ್ನ ಮಾತು ಕಟ್ಕೊಂಡ್ರೆ ನೀ ಸೊಸೆ ಸಾಕು, ಮಗ ಹೆಂಡತಿ ಸಾಕೋದು ನೋಡಲಿ, ಅದನ್ನೊಬ್ಳನ್ನ ಎಂತ ಮಾಡೋದ? ಇಲ್ಲ, ಈಗ ಹೋಗಕ್ಕೆ ಬರಲ್ಲ. ನಾ ಹೇಳ್ತೀನಿ ತಡೀರಿ. ಹೇಳ್ತೀನಿ ಅಂದರೆ ಯಾರ ಹತ್ರ ಹೇಳ್ತೀಯ? ಯಾರ ಹತ್ರ ಎಂತ ಹೇಳ್ತೀಯ? ಪಲ್ಲವಿ ಗಂಡನ ಹತ್ರ ಏನಾರು ಹಾಗೆಲ್ಲ ಹೇಳಕ್ಕೆ ಹೋಗಿಗೀಯ? ನಿನ್ನ ಮಗನ ಹಂಗಿದ್ದಾರೆ, ಅವರು ಬೇಡ ಅಂತ ಕೂತ್ಕೋತಾರೆ. ಸುಮ್ಮನಿರೋ. ಹಾಂ, ಇದು ಒಳ್ಳೆ ಕೆಲಸ. ನನ್ನ ಕೊಂಬು ತಲೆಗೆ ಇದು ಗೊತ್ತೇ ಆಗಿರಲ್ಲ. ಒಳ್ಳೆ ಕೆಲಸ ತಂದು ಹೇಳ್ಕೊಟ್ಟಂಗೆ ಆಯ್ತು. ಹೇಳ್ತೀನಿ, ಅವ್ರ ಹತ್ರನೇ ಹೇಳ್ತೀನಿ. ಏನು ಎಂತ ಜ್ಞಾನ ಮಾಡ್ತಿದ್ದೀಯಾ?
ಎಂಥದ್ದು ಇಲ್ಲ ಪುಣ್ಯಾತ್ಮ. ಕೊಡೋದಾರು ಕೊಡಿ ಮಗಳಿಗೆ, ನಾನೇನು ಬೇಡ ಅನ್ನಲ್ಲ. ಫಸ್ಟ್ ಅದನ್ನು ಕರಿಯೋದು ಕಳಿಸೋದು ಅವನ್ನೆಲ್ಲ ಮಾಡಬೇಕು, ಖರ್ಚು ಸುಮಾರು ಅದೇ, ಅದನ್ನು ನೋಡಿ. ಮಾತ್ರ ಇನ್ನು ಇದ್ರ ಸುದ್ದಿ ಸುಲಾಕ್ ಮಾತಾಡ್ಬೇಡಿ ಮನೆ ಒಳಗೆ. ಪವನ್ ಗೊತ್ತಾದರೂ ಸುಮ್ಮನೆ ಒಂದು ಗಲಾಟೆ ಆದಂಗೆ ಆಗ್ತದೆ. ಅಡಿಕೆ ಕೊಡ್ತಾರಂತೆ, ಏನಲ್ಲಿ ಬರಗಾಲ ಆಗ್ಯದ ಬೇಕೆಂಬಷ್ಟು ಅದೇ ಅಲ್ಲುವ. ಇತ್ಲಾಗಿಂದ ನಾವು ಕೊಡೋದು, ಅವ್ರ ಮಗಳಿಗೆ ಕೊಡೋದು, ಎಂತ ಕೊಡ್ಬೇಕಾ? ಅದ್ರ ಬದಲು ಇರಲಿ ಇಲ್ಲೇ, ನನ್ನ ಮಗನಾರು ತಿಂತಾನೆ. ಇದೊಂದು ಹಾಡು ಮಂಡಿದ್ದು, ಯಾವುದನ್ನು ಸುಸೂತ್ರ ಮಾಡಲ್ಲ. ಹೆಂಗೆ ಮಾತುಕತೆ ಆಗೋದಾಗಿತ್ತು, ಒಂದು ಕಳ್ಳು ತುಂಡು ಮಾಡಿ ಹೇಳಿ ಬರ್ಬೇಕ ಬೇಡ? ನಾ ಹೋಗಿದ್ರೆ ಎಲ್ಲ ಸಮ ಆತಿತ್ತು.